ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಬೆಳಮುಚ್ಚೆ ಎದ್ರು ಕೂಳೆ ಹಲ್ತಿಕ್ಕಿ ಮುಖ ತೊಳೆದೆಲ್ಲ ಆದಮೇಲೆ ಅಮ್ಮ ಹಲಸಿನ ಹಿಟ್ಟು ಮಾಡಿದ್ದೀರ. ಹಲಸಿನ ಹಿಟ್ಟನ್ನು ತಿಂದು ಸೀದಾ ಆಫೀಸಿಗೆ ಹೋದೆ. ಸೊ ಆಫೀಸಂಗೆ ವರ್ಕ್ ಎಲ್ಲ ಮುಗಿಸಿ 250 ಗ್ರಾಮ್ ರೈಸ್, ಅದರ ಜೊತೆಗೆ ಸ್ವಲ್ಪ ದಾಲ್, ಅದರ ಜೊತೆಗೆ ಸೋಯಾಬೀನ್. ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಜಿಮ್ಮಿಗೆ ಹೋದೆ. ಜಿಮ್ಮಿಗೆ ಹೊರ ಕೂಡ ಫಸ್ಟ್ ವರ್ಕೌಟ್ ಸ್ಕ್ವಾಟ್, ಸೆಕೆಂಡ್ ವರ್ಕೌಟ್ ಲೆಗ್ ಪ್ರೆಸ್, ಸೊ ಮೂರನೇ ವರ್ಕೌಟಿಗೆ ಆ್ಯಪ್ಸಿಗೆ ಮಾಡಿದೆ. ಸೊ ಲಾಸ್ಟ್ ವರ್ಕೌಟ್ ಕಾಫ್ ರೈಸನ್ಸ್ ಮಾಡಿ ಇವತ್ತಿನ ಸೆಷನ್ನ ಫಿನಿಷ್ ಮಾಡಿದೆ. ಸೊ ಇವತ್ತಂತೂ RCB ಮತ್ತು ಪಂಜಾಬಿದ ಮ್ಯಾಚ್ ಐತೆ. ಸೊ ನಮ್ಮ ಜಿಮ್ಮಂಗೆ ವರ್ಕೌಟ್ ಮಾಡೋದು ಬಿಟ್ಟು ಮ್ಯಾಚೇ ಆತೀತೆ. ಸೊ ವರ್ಕೌಟ್ ಮುಗಿಸಿ ಆದಮೇಲೆ ಮನೆಗೆ ಬಂದು 3 ಬಾಳೆಹಣ್ಣು ತಿಂದೆ. ಅದ್ರ ಜೊತೆಗೆ 1 ಸ್ಕೂಪ್ ವೇ ತಿಂದೆ. ಅದ್ರ ಜೊತೆಗೆ ಮರ್ತೋಗಿದ್ದಿತ್ತು, ಅದ್ರ ಜೊತೆಗೆ 1 ಸ್ಕೂಪ್ ಕ್ರೇಟಿನೂ ಆಗಿದೆ ಆ್ಯಸ್ ಇಟ್ ಈಸ್ ಅವರಿದು. ಸೊ ಊಟ ಮಾಡೋತ್ತಿಗೆ 250 ಗ್ರಾಮ್ ರೈಸ್, ಅದ್ರ ಜೊತೆಗೆ 3 ಎಗ್ ಆಮ್ಲೆಟ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಪಲ್ಯ. ಸೊ ಅಂತೂ ಇಂತೂ ಫೈನಲಿ ಖುಷಿ ಆಯ್ತು ಗೈಸ್. ಸೊ RCB ಫೈನಲಿ ಕಪ್ ಹೊಡಿತು. ಸೊ ಇವತ್ತಿನ ಡೇ ಎಂಡ್ ಆಯ್ತು.